ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಸಂಕೇಶ್ವರ ಪಟ್ಟಣದ ಶ್ರೀ ದೂರದುಂಟೇಶ್ವರ ವಿದ್ಯಾ ಸಂವರ್ಧಕ ಸಂಘದ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ದ್ವಿತೀಯ ಪಿಯು ಪರೀಕ್ಷೆಯಲ್ಲಿ 94% ಸಾಧನೆ ಮಾಡಿದ್ದಾರೆ ಎಂದು ಸಂಸ್ಥೆಯ ಅಧ್ಯಕ್ಷ ಹಾಗೂ ಮಾಜಿ ಸಚಿವ ಎಬಿ ಪಾಟೀಲ್ ತಿಳಿಸಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ ಭೂಮಿಕಾ ಶಿಂಧೆ 96.50% ಪ್ರಥಮ, ಜಯಂತ ಮಜ್ರಟ್ಟಿ 94.2 ದ್ವಿತೀಯ, ಸಾನಿಕಾ ಬಿರಾಂಜೆ 93.33 ತೃತೀಯ. ವಾಣಿಜ್ಯ ವಿಭಾಗದಲ್ಲಿ ಪೂಜಾ ಸುತಾರ 97.82 ಪ್ರಥಮ, ಗಂಗುತಾಯಿ ಪಾಟೀಲ 95.33 ದ್ವಿತೀಯ, ಪ್ರಿಯಾಂಕಾ ಇಂಗಲೆ 95 ತೃತೀಯ. ಕಲಾ ವಿಭಾಗದಲ್ಲಿ ವೈಷ್ಣವಿ ಹೆಗಡೆ 93.33 ಪ್ರಥಮ, ದಿವ್ಯಾ ಮಗದುಮ್ಮ 92.99 ದ್ವಿತೀಯ, ಸಂಸ್ಕೃತಿ ಪೂಜಾರಿ 91.66 ತೃತೀಯ ಫಲಿತಾಂಶ ಪಡೆದಿದ್ದಾರೆ. ಇನ್ನು ಒಟ್ಟು 23 ವಿದ್ಯಾರ್ಥಿಗಳು ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ವಿಭಾಗದಲ್ಲಿ ಕ್ರಮವಾಗಿ 100ಕ್ಕೆ 100ರಷ್ಟು ಅಂಕ ಪಡೆದಿದ್ದಾರೆ. ವಿದ್ಯಾರ್ಥಿಗಳ ಸಾಧನೆಗೆ ಸಂಸ್ಥೆ ಅಧ್ಯಕ್ಷ ಮಾಜಿ ಸಚಿವ ಎಬಿ ಪಾಟೀಲ್, ಸಂಸ್ಥೆ ನಿರ್ದೇಶಕ ಆರ್ಬಿ ಪಾಟೀಲ್, ಆಡಳಿತ ಅಧಿಕಾರಿ ಸೇರಿ ಪ್ರಾಚಾರ್ಯ, ಪ್ರಾಧ್ಯಾಪಕರು, ಶಿಕ್ಷಕರು ಹರ್ಷ ವ್ಯಕ್ತಪಡಿಸಿದ್ದಾರೆ. Arts 93%, Commerce 91%. ಓವರಾಲ್ ಇವತ್ತು ನಮ್ಮ ಸೈನ್ಸ್ ಇವತ್ತು ಅದ್ಭುತ ಸಾಧನೆಯನ್ನು ಕೂಡ ಸಾಧಿಸಿದೆ. ನಮಗೆ ಈಗಿನ ಬಂದಿದ್ದ ಮಾಹಿತಿ ಪ್ರಕಾರ ಚಿಕ್ಕೋಡಿ ಜಿಲ್ಲೆಯಲ್ಲಿ 97% ರಿಸಲ್ಟ್ ವಿ ಆರ್ ಫಸ್ಟ್. ಈಗ 100 2,000 ಮ್ಯಾಥಮೆಟಿಕ್ಸ್ ಕೆಲವೊಂದು ಇಷ್ಟೆಲ್ಲ ಸ್ಟ್ರಿಕ್ಟ್ ಎಕ್ಸಾಮಿನೇಷನ್ ಇದ್ರೂ ಕೂಡ ಭಾಳ ಸ್ಟ್ರಿಕ್ಟ್ ಎಕ್ಸಾಮಿನೇಷನ್ ಇಲ್ಲಿ ನಮಗೆ ವಿಚಿತ್ರ ಅನಿಸ್ಬೋದು. ನಿಮಗೆ ಇಡೀ ಜಿಲ್ಲೆಯಲ್ಲಿ ಅಲ್ಲಿ ರಾಜ್ಯದಲ್ಲಿ ಎಷ್ಟು ಸ್ಕ್ವಾಡ್ ಇದ್ದಿಕ್ಕಿಲ್ಲ, 8 ಜನ ಇಲ್ಲಿ ಸ್ಕ್ವಾಡ್ದವ್ರು ಬಂದಿದ್ರು. ಆದರೂ ನಮ್ಮ ಮಕ್ಕಳು ಇವತ್ತು ನಮ್ಮ ಇದೆಲ್ಲನೂ ಇವತ್ತು ಸಾಧನೆ ಮಾಡಿ ಮೇಲೆ ಬಂದಿದ್ದಾರೆ. ಇವತ್ತು ಅದಕ್ಕೆಲ್ಲ ಶ್ರೇಯಸ್ಸು ನಮ್ಮ ಪ್ರಿನ್ಸಿಪಲು, ಮ್ಯಾಗಡಿಯವರು, ಎಲ್ಲ ಸ್ಟಾಫ್, ಎಲ್ಲಾನು ಸ್ಟಾಫ್ದವರು ಕೂಡ ಇವತ್ತು ಈಚ್ ಕಾಂಟ್ರಿಬ್ಯೂಷನ್ ಅವ್ರದ್ದೇ ಅದ. ರಾತ್ರಿ ಹಗಲಿ ಇವತ್ತು ಏನಕ್ಕೆ ಕೆಲಸ ಮಾಡಿದ್ದಾರೆ ಇವರು, ಆ ಕ್ರೆಡಿಟ್ ಅವ್ರಿಗೆ ಹೋಗ್ಬಿಟ್ಟು ನಾವು ಹೆಸರು ಹೇಳೋರು ಅಷ್ಟೇ. ಡೇ ಆ್ಯಂಡ್ ನೈಟ್ ಕೆಲಸ ಮಾಡೋರು ನಮ್ಮ ಸ್ಟಾಫ್ನವರು. ನಿಜವಾಗಿ ಕೂಡ ಇವತ್ತು ಅವ್ರಿಗೆಲ್ಲರಿಗೂ ಕೂಡ ನಮ್ಮ ಶಿಕ್ಷಕ ಎಲ್ಲರೂ ಸಹೋದರ ಸಹೋದರಿಯರಿಗೆ ಆರ್ಥಿಕವಾದ ಅಭಿನಂದನೆಗಳಿಗೆ ಹೇಳ್ತೀನಿ. ನೀವು ನಮ್ಮ ದುರ್ಗೇಶ್ವರ ವಿದ್ಯಾವರ್ಧಕ ಸಂಘದ ಒಂದು ಮರ್ಯಾದೆಯನ್ನು ಇರ್ಬೋದು, ಒಂದು ಕೀರ್ತಿಯನ್ನು ಮೇಲೆ ಕಾಣಿಸಿದಿರಿ. ನಿಮಗೆ ತುಂಬ ಹೃದಯದ ಹಾರ್ದಿಕ ಅಭಿನಂದನೆಗಳನ್ನು ಕೂಡ ಹೇಳ್ತಾ ಇದ್ದೀನಿ. ಮುಂದೆ ಇದೇ ರೀತಿ ನನಗೆ ವಿಶ್ವಾಸ ಅದ. ಈಗ ಹೇಳಿದ್ರಿ ನಮಗೆ ಯರಗಟ್ಟಿ ಮೇಡಮ್, ಇಡೀ ರಾಜ್ಯಕ್ಕೆ ನಾವು ಮುಂದಿನ ಸಲ ನಾವು ಫಸ್ಟ್ ಬರ್ತೇವೆ ಮಾಡ್ತಾರೆ ನನಗೆ ವಿಶ್ವಾಸ ಅದ. ಅದಕ್ಕೆ ಇವತ್ತು ಗ್ರಾಮೀಣ ಭಾಗದಲ್ಲಿ ದುರ್ಗುಂಡೇಶ್ವರ ವಿದ್ಯಾವರ್ಧಕ ಸಂಘ ಇವತ್ತೇನು ಸ್ಥಾಪನೆ ಮಾಡಿ ಹಿರಿಯರು ಸ್ವಾಮಿಗಳ ಆಶೀರ್ವಾದದಿಂದ ಇವತ್ತೇನು ಸಂಸ್ಥೆ ಇವತ್ತು ಈ ಮಟ್ಟಿಗೆ ಬೆಳೆದರು. ಅದಕ್ಕೆ ಇವತ್ತು ಬೆಳಿಬೇಕಾದ್ರೆ ಮ್ಯಾನೇಜ್ಮೆಂಟ್ ಕಾರಣಲ್ಲ, ಬೆಳಿಬೇಕಾದ್ರೆ ಕೇವಲ ಶಿಕ್ಷಕ ವರ್ಗದವ್ರ ಕಾರಣ. ಅವ್ರೇನು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ, ಇವತ್ತು ಅವ್ರೇನು ತೋರಿಸಿದಾರ, ಅವ್ರೇನು ಪ್ರಯತ್ನ ಪಟ್ಟಿದಾರ, ಅದಕ್ಕೆ ಇದು ಪ್ರತಿಫಲ ಸಿಕ್ಕೈತಿ. ಮತ್ತೊಂದು ಅವ್ರಿಗೆ ಅಭಿನಂದನೆ ಹೇಳ್ತೀನಿ. ಇದು ಒಂದು ಗ್ರಾಮೀಣ ಭಾಗದಲ್ಲಿ, ಗಡಿ ಭಾಗದಲ್ಲಿ ಇಂಥ ಒಂದು ಅದ್ಭುತ ಇದನ್ನು ಕೂಡ ಶಾಲೆಯನ್ನು ಕೂಡ ಇವತ್ತು ಎಲ್ಲರೂ ಸ್ಟಾಫ್ ಕೂಡ ನಡೆಸ್ಕೊಂಡು ಹೊಂಟಿದ್ದಾರೆ. ಅದರ ಇನ್ಫ್ರಾಸ್ಟ್ರಕ್ಚರ್ ಏನು ಬೇಕು, ಮ್ಯಾನೇಜ್ಮೆಂಟ್ ಅವ್ರಿಗೆ ಏನು ಬೇಕಾದ್ರೆ ಕೊಡಿಸೋ ಜವಾಬ್ದಾರಿ ನಮ್ಮದು. ಅದಕ್ಕೆ ಪಾಠ ಹೇಳೋದು ಇರ್ತಿದ್ದಲ್ಲ, ಅವರಿಗೆ ಮಕ್ಕಳನ್ನು ತಯಾರು ಮಾಡೋದು. ಯಾಕೆ ಗ್ರಾಮೀಣ ಭಾಗದಲ್ಲಿ ಮಕ್ಕಳು ಭಾಳ ರಾವ್ ಇರ್ತಾವೆ, ಅಂತಂದರೆ ಭಾಳಷ್ಟು ಕಚ್ಚಾ ಇರ್ತಾವೆ. ಅವ್ರನ್ನ ತಿದ್ದಿ ತುಂಬಂದು ಈ ಲೆವೆಲ್ಗೆ ತುಂಬಂದ್ರೆ ನಿಜವಾಗಿ ಕೂಡ ಇವತ್ತು ಅಭಿಮಾನದ ಮತ್ತು ಅವರು ಕೂಡ ಅಭಿನಂದನೆಗಳನ್ನು ಹೇಳಿ. ವಿನಾಯಕ ಭೋಸಲೆ, ಟಿವಿ20 ಕನ್ನಡ ನ್ಯೂಸ್, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.